ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ಇದು ವಿಜಯ್ ಕರ್ನಾಟಕ ವೆಬ್ಸೈಟ್ನಿಂದ ಬಂದಿರುವ ಮಾಹಿತಿಯಾಗಿದೆ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ. ರೈತರಿಗೆ ಸಹಾಯಧನ ಸಿಗಲಿದೆ. ಹೌದು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ಸಿಗುವ ಸಹಾಯಧನ 12,000 ರೂಪಾಯಿಗೆ ಏರಿಕೆಯಾಗಲಿದೆ. ಹಾಗೆ ಮಹಿಳೆಯರಿಗೂ ಕೂಡ 1 ಲಕ್ಷ ರೂಪಾಯಿವರೆಗೆ ವಿವಿಧ ಯೋಜನೆಗಳಲ್ಲಿ ನೆರವು ಸಿಗುವ ಸಾಧ್ಯತೆಯೂ ಕೂಡ ಇದೆ. ಹಾಗೆ ಈಗ ಬಜೆಟ್ನಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಕೂಡ ನೋಡೋಣ. ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ತುಂಬಾನೇ ಮುಖ್ಯವಾದ ಮಾಹಿತಿ ನಿಮಗೆ ಸಿಗಲಿದೆ. ಹೌದು, ಇದೇ ಜುಲೈ 23ರಂದು ನಿರ್ಮಲಾ ಸೀತಾರಾಮ್ ಅವರು NDA ಸರ್ಕಾರದ ಮೊದಲನೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಹೌದು, 2024 ಹಾಗೂ 25ನೇ ಆರ್ಥಿಕ ವರ್ಷದ ಬಜೆಟ್ ಮಂಡನೆ ಆಗಲಿದೆ. ಈ ಬಜೆಟ್ನಲ್ಲಿ ರೈತರಿಗೆ ಯಾವೆಲ್ಲ ಗುಡ್ ನ್ಯೂಸ್ಗಳು ಸಿಗಲಿವೆ ಎಂಬುದು ನಾಳೆ ನಿಮಗೆ ತಿಳಿಯಲಿದೆ. ನಮ್ಮ ವಿಡಿಯೋಗಳ ಮುಖಾಂತರವೂ ಕೂಡ ನಿಮಗೆ ತಿಳಿಸಲಾಗುವುದು. ಹೌದು, ಈಗ ಬರಲಿದೆ ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ ಮತ್ತು ದಿಲ್ಲಿಯ ವಿಧಾನಸಭಾ ಚುನಾವಣೆಗಳು. ಹೌದು, ಬಿಜೆಪಿಗೆ ಇದು ನಿರ್ಣಾಯಕವಾಗಿದೆ ಎಂಬ ಹಲವು ಕಡೆ ಚರ್ಚೆಯೂ ಕೂಡ ನಡೆಯುತ್ತಿದೆ. ಹೌದು, ಈ ಹಿನ್ನೆಲೆಯಲ್ಲಿ ಚುನಾವಣೆಗಳು ಇರುವ ಹಿನ್ನೆಲೆಯಲ್ಲಿ ರೈತರಿಗೆ ಹಾಗೂ ಮಹಿಳೆಯರಿಗೆ BPL ಕಾರ್ಡ್ದಾರರಿಗೆ ಮೋದಿಜಿಯವರು ಗುಡ್ ನ್ಯೂಸ್ಗಳು ನೀಡುವ ಸಾಧ್ಯತೆ ಇದೆ. ಹೌದು, ಈ ಬಜೆಟ್ನಲ್ಲಿ ಜನಸಾಮಾನ್ಯರ ನಿರೀಕ್ಷೆ ಅತಿ ಹೆಚ್ಚು ಇವೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ಹೌದು, NDA ಸರ್ಕಾರದ ಈ ಬಜೆಟ್ನಲ್ಲಿ ಹಲವರು ನಿರೀಕ್ಷೆಯನ್ನ ಕೂಡ ಇಟ್ಟುಕೊಂಡಿದ್ದಾರೆ. ಹಾಗೆ ಮೋದಿಜಿಯವರು ಘೋಷಣೆ ಮಾಡಿರುವ ಗ್ಯಾರಂಟಿಗಳು ಕೂಡ ಜಾರಿಗೆ ಬರಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ಮೋದಿಜಿಯವರು ಹಲವು 10 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಹೌದು, ಬಡವರಿಗಾಗಿ ಮನೆ ನಿರ್ಮಾಣ, ಇದರ ಜೊತೆಗೆ ಈ ರೀತಿ ಪ್ರಮುಖವಾದ ಆರೋಗ್ಯಗಳ ಯೋಜನೆಗಳನ್ನ ಕೂಡ ಜನಸಾಮಾನ್ಯರಿಗೆ ಈ ಬಜೆಟ್ನಲ್ಲಿ ತರಲಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರೈತರಿಗೆ ಹಾಗೂ BPL ಪಡಿತರ ಕಾರ್ಡ್ದಾರರಿಗೆ ಪ್ರಮುಖವಾದ ಸುದ್ದಿಗಳು ಸಿಗಬಹುದು. ಈಗಾಗಲೇ ಲಾಕ್ಡೌನ್ನಿಂದ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ರೇಷನ್ ಅನ್ನ ಕೂಡ ನೀಡಲಾಗುತ್ತಿದೆ. ಹೌದು, ಸುಮಾರು 2 ಕೋಟಿಗಿಂತ ಅಧಿಕ ಜನರಿಗೆ ಈ ಯೋಜನೆ ಲಾಭ ಇದುವರೆಗೂ ಕೂಡ ಸಿಗುತ್ತಿದೆ. ಹೀಗೆ ಹಲವು ಯೋಜನೆ ಜನಸಾಮಾನ್ಯರಿಗೆ ಈ ಬಜೆಟ್ನಲ್ಲಿ ಸಿಗುವ ಸಾಧ್ಯತೆ ಇದೆ. ಹೌದು, ಬಜೆಟ್ನಲ್ಲಿ ಯಾವೆಲ್ಲ ಗುಡ್ ನ್ಯೂಸ್ಗಳು ಸಿಗಲಿದೆ ಎಂಬುದನ್ನು ನಮ್ಮ ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸಲಾಗುವುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.